ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇನ್ನೊಂದು ಡಿಫ್ರೆಂಟ್ KVL ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಸೊ ಮೆಶ್ ಅನಾಲಿಸಿಸ್ ಅಂತ ಕೂಡ ಕರೀತಾರೆ. ಡಿಫ್ರೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಎಕ್ಸಾಮಿನೇಷನ್ ಅಲ್ಲಿ. ಸೊ ಪ್ಲೇಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಡಿಫ್ರೆಂಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ, ನಿಮಗೆ ಈಸಿ ಆಗುತ್ತೆ ಎಕ್ಸಾಮ್ ಅಲ್ಲಿ. ಈಗ ಕೊಟ್ಟಿರುವಂತ ಸರ್ಕ್ಯೂಟ್ ಅನ್ನ ನೋಡ್ತಾ ಹೋದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಕರೆಂಟ್ ಸೋರ್ಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ನಾವು KVL ಅನ್ನು ಅಪ್ಲೈ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋದು ಒಂದೊಂದು ವೋಲ್ಟೇಜ್ ಸೋರ್ಸ್ ಇರಬೇಕು, ಇಲ್ಲ ಅಂತಂದ್ರೆ ನಮಗೆ ರೆಸಿಸ್ಟೆನ್ಸ್ ಗಳಿರಬೇಕು. ಅವುಗಳನ್ನ ಯೂಸ್ ಮಾಡಿಕೊಂಡು ನಾವು KVL ಅನ್ನು ಅಪ್ಲೈ ಮಾಡಬಹುದು. ಬಟ್ ಇಲ್ಲಿ ಕರೆಂಟ್ ಇದೆ. ಈ ಕರೆಂಟ್ ಅನ್ನ ನಾನೇನ್ ಮಾಡಬೇಕು, ಚೇಂಜ್ ಮಾಡಬೇಕು. ಯಾವುದಕ್ಕೆ? ವೋಲ್ಟೇಜ್ ಆಗಿ ಚೇಂಜ್ ಮಾಡಬೇಕು. ಸೊ ವೋಲ್ಟೇಜ್ ಆಗಿ ಚೇಂಜ್ ಮಾಡಬೇಕು ಅಂತಂದ್ರೆ ನಾವು ಏನನ್ನ ಯೂಸ್ ಮಾಡ್ತೀವಿ? ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯೂಸ್ ಮಾಡ್ತೀವಿ. ನೋಡಿ, ಇದು ಒಂದು ಡಿಫರೆಂಟ್ ಪ್ರಾಬ್ಲಮ್. ಈ ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಯಾಕಂತಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲ ವೆರೈಟಿ ತೋರ್ಸಕ್ಕಾಗಲ್ಲ. ಈ ಪ್ರಾಬ್ಲಮ್ ಏನ್ ಬೇಕು ಅದನ್ನ ಮಾತ್ರ ಹೇಳ್ಕೊಡ್ತೀನಿ. ಈಗ ಈ ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಹೇಳುತ್ತೆ, ಏನಾದ್ರೂ ಕೂಡ ಕರೆಂಟ್ ಸೋರ್ಸು ಮತ್ತೆ ರೆಸಿಸ್ಟೆನ್ಸ್ ಎರಡೂ ಕೂಡ ಪ್ಯಾರಲಲ್ ಆಗಿದ್ರೆ ನಾನು ವೋಲ್ಟೇಜ್ ಸೋರ್ಸ್ ಆಗಿ ಏನಾದ್ರೂ ಕನ್ವರ್ಟ್ ಮಾಡಬೇಕು ಅಂತ ಇದ್ರೆ, ಈ ಕರೆಂಟ್ ಸೋರ್ಸ್ ಅನ್ನ ವೋಲ್ಟೇಜ್ ಸೋರ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಇದ್ರೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು? ವೋಲ್ಟೇಜ್ ಸೋರ್ಸು ಮತ್ತೆ ಈ ರೆಸಿಸ್ಟೆನ್ಸ್ ಏನಿದೆ ಅವೆರಡೂ ಕೂಡ ಸೀರೀಸ್ ಆಗ್ತವೆ. ನೋಡಿ, ಕರೆಂಟು ಮತ್ತೆ ರೆಸಿಸ್ಟೆನ್ಸ್ ಎರಡೂ ಕೂಡ ಪ್ಯಾರಲಲ್ ಇದ್ರೆ ಇವುಗಳಿಂದ ಜನರೇಟ್ ಆಗಿರುವಂತಹ ವೋಲ್ಟೇಜ್ ಮತ್ತೆ ಇದೇ ರೆಸಿಸ್ಟೆನ್ಸ್ ಸೀರೀಸ್ ಆಗುತ್ತೆ. ಸೊ 10 ಓಮ್ ರೆಸಿಸ್ಟೆನ್ಸ್ ಸೀರೀಸ್ ಆಯ್ತು. ನೆಕ್ಸ್ಟ್ ಈ 2 ಆಂಪಿಯರ್ ಅನ್ನ ಬಿಟ್ಟು ನನಗೇನ್ ಬೇಕು? ವೋಲ್ಟೇಜ್ ಬೇಕು. ಸೊ ಓಮ್ಸ್ ಲಾನ ಯೂಸ್ ಮಾಡೋಣ. V = IR. ಸೊ ಕರೆಂಟ್ ಎಷ್ಟಿರೋದು ಇಲ್ಲಿ? 2 ಆಂಪಿಯರ್ ಇಂಟು ರೆಸಿಸ್ಟೆನ್ಸ್ ಎಷ್ಟಿರೋದು ಇಲ್ಲಿ? 10. ಸೊ 2 × 10 ಅಂತ ಅಂದ್ರೆ 20 ವೋಲ್ಟ್ಸ್ ಇಲ್ಲಿ ವೋಲ್ಟೇಜ್ ಇದೆ. ಸೊ ಏನ್ ಮಾಡ್ಕೊಂಡ್ವಿ ನಾವು? ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಿ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಸೋರ್ಸ್ ಅನ್ನ ವೋಲ್ಟೇಜ್ ಸೋರ್ಸ್ ಮತ್ತೆ ರೆಸಿಸ್ಟೆನ್ಸ್ ಸೋರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ. ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಪ್ಯಾರಲಲ್ ಆಗಿದ್ದಾಗ ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಸೀರೀಸ್ ಆಗ್ತವೆ. ಇನ್ನು ಉಳಿದಿರೋದೆಲ್ಲ ಸೇಮ್. ಸೊ ಇಲ್ಲಿ 10 ವೋಲ್ಟ್ ಬ್ಯಾಟ್ರಿ ಇದೆ, 10 ವೋಲ್ಟ್ ಬ್ಯಾಟ್ರಿ ಮತ್ತೆ 5 ವೋಲ್ಟ್ ಬ್ಯಾಟ್ರಿ ಇದೆ, ಪ್ಲಸ್ ಮೈನಸ್. ನೆಕ್ಸ್ಟ್ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, 1 ಓಮ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಫೈನಲ್ ಆಗಿ ಇಲ್ಲೊಂದು 5 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಅವ್ರದ್ದು ಕ್ವಶನ್ ಏನು? ಫೈಂಡ್ ದ ಕರೆಂಟ್ ಅಂಡ್ ದ ಪವರ್ ಡಿಸಿಪೇಟೆಡ್ ಇನ್ ದಿ 5 ಓಮ್ ರೆಸಿಸ್ಟೆನ್ಸ್. ಸೊ 5 ಓಮ್ ರೆಸಿಸ್ಟೆನ್ಸ್ ಹತ್ರ ಕರೆಂಟ್ ಮತ್ತೆ ಪವರ್ ಹೋಗ್ತಾ ಇದೆ ಅಂತಂದ್ರೆ ಫಸ್ಟ್ ಆ ವ್ಯಾಲ್ಯೂನ ಕಂಡುಹಿಡಿಬೇಕಲ್ವಾ, ಕರೆಂಟ್ ಅನ್ನ. ಸೊ ಕರೆಂಟ್ ಅನ್ನ ಕಂಡುಹಿಡಿಯೋಣ. ಆ ಕರೆಂಟ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ನಾವು ಯೂಸ್ ಮಾಡುವಂತದ್ದು KVL. ಸೊ KVL ಏನ್ ಹೇಳುತ್ತೆ? ಒಂದು ಲೂಪ್ಗೆ ನೀವು KVL ಅನ್ನ ಸಪರೇಟ್ ಆಗಿ ಅಪ್ಲೈ ಮಾಡಿದಾಗ ಆ ಲೂಪಿನ ಓವರ್ ಆಲ್ ವೋಲ್ಟೇಜ್ ಏನಕ್ಕೆ ಈಕ್ವಲ್ ಆಗಿರುತ್ತೆ? 0ಗೆ. ಸೊ ಇಲ್ಲಿ ನಮಗೆ ಎರಡು ಲೂಪ್ ಇದೆ, ಲೂಪ್ ನಂಬರ್ 1, ಲೂಪ್ ನಂಬರ್ 2. ಎರಡಕ್ಕೂ ಕೂಡ ಸಪರೇಟ್ ಆಗಿ ನಾವು KVL ಅನ್ನ ಅಪ್ಲೈ ಮಾಡೋಣ. ಸೊ ಇದು ಲೂಪ್ 1, ದಿಸ್ ಈಸ್ ಲೂಪ್ 2. ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ನಾವು ಕರೆಂಟಿನ ಡೈರೆಕ್ಷನ್ ಅನ್ನ ತೋರಿಸ್ಬೇಕು. ನೋಡಿ, ಇಲ್ಲಿ ವೋಲ್ಟೇಜ್ ಇದೆ, ರೆಸಿಸ್ಟೆನ್ಸ್ ಇದೆ. ವೋಲ್ಟೇಜ್ಗಳಿವೆ, ರೆಸಿಸ್ಟೆನ್ಸ್ ಇದೆ, ಕರೆಂಟ್ ಇಲ್ಲ. ಸೊ ಕರೆಂಟಿನ ಡೈರೆಕ್ಷನ್ ಅನ್ನ ತೋರಿಸೋಣ. ಆಲ್ವೇಸ್ ಶೋ ಇಟ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್. ಮೊದಲನೇ ಲೂಪಲ್ಲಿ ಹೋಗ್ತಿರುವಂತ ಕರೆಂಟ್ I1, ಎರಡನೇ ಲೂಪಲ್ಲಿ ಹೋಗ್ತಿರುವಂತ ಕರೆಂಟ್ I2, ಎರಡನ್ನೂ ಕೂಡ ಕ್ಲಾಕ್ ವೈಸೇ ತೋರಿಸಿ. ಒಂದೊಂದ್ಸಲಿ ಏನ್ ಮಾಡ್ತಾರೆ, ಈ ವೋಲ್ಟೇಜ್ ಸೋರ್ಸಿನ ಡಿಪೆಂಡೆನ್ಸಿನ ಇಟ್ಕೊಂಡ್ಬಿಟ್ಟು ಒಂದು ಕ್ಲಾಕ್ ವೈಸ್ ಒಂದು ಆಂಟಿ ಕ್ಲಾಕ್ ವೈಸ್ ಆ ರೀತಿ ತಗೊಂತಾರೆ, ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಪ್ರಾಬ್ಲಮ್ ಬರಲಿ, ನೀವು KVL ಅನ್ನ ಅಪ್ಲೈ ಮಾಡಿದಾಗ ಲೂಪ್ ಒಳಗಡೆ ಕರೆಂಟ್ ಅನ್ನ ಕ್ಲಾಕ್ ವೈಸೇ ತಗೊಳ್ಳಿ. ಈಗ ಒಂದೊಂದಕ್ಕೆ ನಾವು KVL ಅನ್ನ ಅಪ್ಲೈ ಮಾಡೋಣ. ಸೊ ಫಸ್ಟ್ ಅಪ್ಲೈ KVL ಟು ಲೂಪ್ ನಂಬರ್ 1. ಸೊ ಮೊದಲನೇ ಲೂಪಿಗೆ ಅಪ್ಲೈ ಮಾಡಿದ್ರೆ ಯಾವ ಯಾವ ಕಾಂಪೊನೆಂಟ್ಗಳಿವೆ ನೋಡಿ. ಎಷ್ಟು ಕಾಂಪೊನೆಂಟ್? 1, 2, 3, 4 ಕಾಂಪೊನೆಂಟ್ಗಳಿವೆ. ನೀವು ಇದನ್ನೇ ಫಸ್ಟ್ ಬರಿಬೇಕು ಅಂತ ಏನು ರೂಲ್ಸ್ ಇಲ್ಲ. ಒಟ್ಟಿನಲ್ಲಿ ಆ 4 ಕಾಂಪೊನೆಂಟ್ಗಳು ನಿಮ್ಮ ಈಕ್ವೇಶನ್ ಅಲ್ಲಿ ಬರ್ಬೇಕಷ್ಟೇ. ಈ ಕರೆಂಟು ಯಾವ ರೀತಿ ಎಂಟರ್ ಆಗ್ತಾ ಇದೆ ನೋಡಿ ವೋಲ್ಟೇಜ್ಗೆ. ನೋಡಿ, ಕ್ಲಾಕ್ ವೈಸ್ ಅಂತ ಬಂದ್ರೆ ಈ ರೀತಿ ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇದೆ, ನೆಗೆಟಿವ್ ಇಂದ ಪಾಸಿಟಿವ್ ಕಡೆ. ಸೊ ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇರೋದ್ರಿಂದ -20 ಅಂತ ಬರಿಬೇಕು. ನೆಕ್ಸ್ಟ್ ಇದೇ ರೀತಿ ಹೋಗುತ್ತೆ. ಇಲ್ಲಿ 10 ಓಮ್ ರೆಸಿಸ್ಟೆನ್ಸ್ ಅಂತ ಬಂದಾಗ ನಾವು ಕೇವಲ ಪಾಸಿಟಿವ್ ಮಾತ್ರ ಯೂಸ್ ಮಾಡೋದು, ನೆಗೆಟಿವ್ ಪಾಸಿಟಿವ್ ಏನು ಚೇಂಜ್ ಮಾಡಲ್ಲ. ವೋಲ್ಟೇಜ್ ಸೋರ್ಸ್ ಮಾತ್ರ. ಕರೆಂಟ್ ವೋಲ್ಟೇಜ್ ಸೋರ್ಸ್ಗೆ ನೆಗೆಟಿವ್ ಇಂದ ಎಂಟರ್ ಆದ್ರೆ ಮೈನಸ್, ಅದೇ ಪಾಸಿಟಿವ್ ಇಂದ ಎಂಟರ್ ಆದ್ರೆ ಪ್ಲಸ್ ಅಷ್ಟೇ. ಇನ್ನು ಉಳಿದಿರೋದೆಲ್ಲ ಪಾಸಿಟಿವ್ ಆಗಿ ತಗೋಬೇಕು. ಬಟ್ ಇಲ್ಲಿ 10 ಓಮ್ ರೆಸಿಸ್ಟೆನ್ಸ್ ಇದೆ, ಬಟ್ ನಾನೇನು ಯಾವ ಫಾರ್ಮೆಟ್ ಅಲ್ಲಿ ತಗೋಬೇಕು? ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ. ಅದಕ್ಕೋಸ್ಕರ ನಮಗೆ ಯೂಸ್ ಆಗೋದು ಅದು V = IR, ದಟ್ ಈಸ್ ಓಮ್ಸ್ ಲಾ. ಸೊ ಕರೆಂಟ್ ಗೊತ್ತಿದೆ ಏನು? I1, ಲೂಪ್ 1 ಅಲ್ಲಿ ಇರುವಂತ ಕರೆಂಟ್ I1.
ಸೊ ರೆಸಿಸ್ಟೆನ್ಸ್ ಎಷ್ಟು 10 ಓಮ್. ಸೊ ಅದನ್ನ ನಾನು ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡ್ಬೋದಾ? ಎಸ್. ಸೊ 10 ಇಂಟು I1. ಸೊ ಇದು ಹೋಯ್ತು, ಇದು ಹೋಯ್ತು, ಇನ್ನು ಉಳಿದಿರೋದು 10 ವೋಲ್ಟೇಜ್. ಸೊ ಕರೆಂಟ್ ಕ್ಲಾಕ್ ವೈಸ್ ಹೋಗ್ತಾ ಇದೆ ಅಂತಂದ್ರೆ ಪಾಸಿಟಿವ್ ಇಂದ ಎಂಟರ್ ಆಗ್ತಾ ಇದೆ. ಸೊ +10 ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ಇದೆ. ಸೊ +10 ಮಾತ್ರ. ನೆಕ್ಸ್ಟ್ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಸೊ ರೆಸಿಸ್ಟೆನ್ಸ್ ಯಾವತ್ತಿದ್ರೂ ಕೂಡ ಪಾಸಿಟಿವ್ ಆಗ್ತಾ ಅಂತೀವಿ. ಬಟ್ ಇಲ್ಲೇನಾಗ್ತಾ ಇದೆ ಅಂತಂದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಸ್ 1. ವೋಲ್ಟೇಜ್ ಫಾರ್ಮೆಟ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಬರ್ದಿದ್ದೀವಿ. ಬಟ್ ಕರೆಂಟ್ ಏನು? ಯಾಕಂತಂದ್ರೆ ಈ 1 ಓಮ್ ರೆಸಿಸ್ಟೆನ್ಸ್ ಸ್ವಲ್ಪ ಲೂಪ್ 1 ಅಲ್ಲಿ ಇದೆ, ಲೂಪ್ 2 ಅಲ್ಲಿ ಇದೆ, ಅಂದ್ರೆ ಅದರ ಮಧ್ಯೆ ಇದೆ. ಸೊ ಅದರ ಎಫೆಕ್ಟಿವ್ನೆಸ್ ಏನಾಗಿರುತ್ತೆ, ಎರಡರಲ್ಲೂ ಕೂಡ ಶೇರ್ ಆಗಿರುತ್ತೆ. ಹಾಗಾಗಿ ಕರೆಂಟ್ I1 ಅನ್ನು ಕೂಡ ತಗೋಬೇಕು, I2 ಅನ್ನು ಕೂಡ ತಗೋಬೇಕು. ಯಾವ ರೀತಿ? ಲೂಪ್ 1ಗೆ ಬರೀತಾ ಇರೋದ್ರಿಂದ I1 ಮೈನಸ್ I2. ನೆಕ್ಸ್ಟ್ ಲೂಪ್ 2ಗೆ ಬರೀತೀವಲ್ಲ, ಅವಾಗ ಏನ್ ಮಾಡಬೇಕು? I2 ಮೈನಸ್ I1 ಆ ರೀತಿ. ಸೊ ವಿಲ್ ಬಿ ಈಕ್ವಲ್ ಟು 0. 4 ಕಾಂಪೊನೆಂಟ್ಗಳು ಇದಾವ? ಎಸ್. ಸೊ ಇವಾಗ -20 + 10 ಏನಾಗುತ್ತೆ? -20 + 10 -10 ಆಯಿತು, ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ 10I1 1 ಇಂಟು I1 ಏನಾಗುತ್ತೆ? I1. 1 ಇಂಟು I2 ಏನಾಗುತ್ತೆ? I2. ಸೊ ಇವಾಗ 10I1 + 1I1 ಏನಾಯಿತು? 11I1 ಮೈನಸ್ I2 ವಿಲ್ ಬಿ ಈಕ್ವಲ್ ಟು, ಈ -10 ಅನ್ನು ಆ ಕಡೆ ಕಳಿಸ್ತೀನಿ, ಇಟ್ ವಿಲ್ ಬಿ ಈಕ್ವಲ್ ಟು +10. ಸೊ ದಿಸ್ ಈಸ್ ದ ಫಸ್ಟ್ ಈಕ್ವೇಶನ್. ಸೊ ಇಲ್ಲಿ ಬರ್ಕೊಂಡಿದ್ದೀನಿ ಲೂಪ್ 1 ಇಂದ ಈಕ್ವೇಶನ್ ಅನ್ನ. ಈಗ ಲೂಪ್ 2ಗೆ KVL ಅನ್ನ ಅಪ್ಲೈ ಮಾಡೋದು. ಸೇಮ್ ಎಷ್ಟು ಕಾಂಪೊನೆಂಟ್ ಇರೋದು? 1 2 3 ಕಾಂಪೊನೆಂಟ್. ಅಷ್ಟು ಬರಬೇಕೇ ಹೊರತು ಯಾವ್ದು ಫಸ್ಟ್ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ. ಈಗ ಈ ಕರೆಂಟ್ ಕ್ಲಾಕ್ ವೈಸ್ ರೊಟೇಷನ್ ಇಂದ ಬಂತು, 1ಗೆ ಎಂಟರ್ ಆಗ್ತಾ ಇದೆ, 1 ಓಮ್ ರೆಸಿಸ್ಟೆನ್ಸ್. ನಾನು ಬರಬೇಕಾಗಿರೋದು ವೋಲ್ಟೇಜ್ ಫಾರ್ಮೆಟ್. ಇರುವಂತ ಕರೆಂಟ್ ಏನು ನೋಡಿ, ಇಲ್ಲಿ ಇದು ಶೇರ್ ಆಗಿದೆ 1 ಓಮ್ ರೆಸಿಸ್ಟೆನ್ಸ್. ಸೊ I1 ಮತ್ತೆ I2 ಎರಡನ್ನೂ ಕೂಡ ಯೂಸ್ ಮಾಡಬೇಕು. ಯಾವ ರೀತಿ? ರೆಸಿಸ್ಟೆನ್ಸ್ ಇಸ್ 1, ಕರೆಂಟ್ ವಿಲ್ ಬಿ I2 ಮೈನಸ್ I1. ಯಾಕೆ? ಲೂಪ್ 2ಗೆ ಬರೀತಾ ಇರೋದು. ಲೂಪ್ 1ಗೆ ಬರಿಬೇಕಾದ್ರೆ I1 ಮೈನಸ್ I2, ಲೂಪ್ 2 ಬರಿಬೇಕಾದ್ರೆ I2 ಮೈನಸ್ I1. ನೆಕ್ಸ್ಟ್ ವೋಲ್ಟೇಜ್ ಸೋರ್ಸ್ ಹೋಗ್ತಾ ಇದೆ ನೋಡಿ, ಕ್ಲಾಕ್ ವೈಸ್ ರೊಟೇಷನ್ ಇಂದ ಈ ರೀತಿ ಬಂದು ಪಾಸಿಟಿವ್ ಇಂದ ಎಂಟರ್ ಆಗ್ತಾ ಇದೆ ವೋಲ್ಟೇಜ್ ಸೋರ್ಸ್ ನ. ಸೊ +5. ನೆಕ್ಸ್ಟ್ ಇದೇ ರೀತಿ ಬಂದು ರೆಸಿಸ್ಟೆನ್ಸಿಗೆ ಬಂತು, ಇದನ್ನ ನಾನು ವೋಲ್ಟೇಜ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡಬೇಕು. ಸೊ +5 ಇಂಟು ಇಲ್ಲಿ ಹೋಗ್ತಿರುವಂತ ಕರೆಂಟ್ ಏನು, ಇದು ಯಾವುದ್ರ ಜೊತೆನೂ ಶೇರ್ ಆಗ್ತಾ ಇಲ್ಲ. ಸೊ ಕೇವಲ ಲೂಪ್ 2 ಅಲ್ಲಿ ಮಾತ್ರ ಇರೋದು. ಲೂಪ್ 2 ಅಲ್ಲಿ ಇರುವಂತ ಕರೆಂಟ್ ಯಾವುದು? I2. ಸೊ I2 ಮಾತ್ರ ಯೂಸ್ ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡಿ. 1 ಇಂಟು I2 ವಿಲ್ ಬಿ I2 ಮೈನಸ್ 1 ಇಂಟು I1 ವಿಲ್ ಬಿ I1 +5 I2 ವಿಲ್ ಬಿ ಈಕ್ವಲ್ ಟು 0. ಸೊ ಇಲ್ಲಿ ಒಂದು I2 ಇದೆ, ಇಲ್ಲಿ 5I2 ಇದೆ, ಏನಾಗುತ್ತೆ? 5 + 1 ವಿಲ್ ಬಿ 6. ಸೊ -I1 + 6I2 ವಿಲ್ ಬಿ ಈಕ್ವಲ್ ಟು -5. ಯಾಕೆ? ಈ ಕಡೆ ಇರುವಂತ +5 ಅನ್ನ ಆ ಕಡೆ ಕಳಿಸಿ, -5. ಸೊ ದಿಸ್ ಈಸ್ ಈಕ್ವೇಶನ್ ನಂಬರ್ 2. ಸೊ ಈಕ್ವೇಶನ್ ನಂಬರ್ 2 ಬರ್ಕೊಳ್ಳಿ. -I1 + 6I2 ವಿಲ್ ಬಿ ಈಕ್ವಲ್ ಟು -5. ದಿಸ್ ಈಸ್ ಈಕ್ವೇಶನ್ ನಂಬರ್ 2. ಸೊ ಇವಾಗ ಕರೆಂಟ್ ಅನ್ನ ಕಂಡುಹಿಡಿಬೇಕು. ಸೊ ಕರೆಂಟ್ ಅನ್ನ ನೀವು ಡೈರೆಕ್ಟ್ ಆಗಿ ಈ ಒಂದು ಈಕ್ವೇಶನ್ ಗಳನ್ನ, ಸೈಮಲ್ಟೇನಿಯಸ್ ಈಕ್ವೇಶನ್ ಗಳನ್ನ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಕಂಡುಹಿಡಿಬಹುದು. ಇಲ್ಲ ಅಂತಂದ್ರೆ ಎರಡು ಮೆಥಡ್ ಬರುತ್ತೆ, ಒಂದು ಸಬ್ಸ್ಟಿಟ್ಯೂಷನ್, ಇನ್ನೊಂದು ಕ್ರೇಮರ್ಸ್. ನಾನು ಯೂಸ್ ಮಾಡುವಂಥದ್ದು ಕ್ರೇಮರ್ಸ್ ಮೆಥಡ್, ವೆರಿ ಈಸಿ ರೂಲ್. ಸೊ ಕ್ರೇಮರ್ಸ್ ರೂಲ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಸೊ ಕ್ರೇಮರ್ಸ್ ರೂಲ್ ಅಲ್ಲಿ ನಾವೇನಾದ್ರೂ ಕರೆಂಟ್ I1 ಅನ್ನ ಕಂಡುಹಿಡಿಬೇಕು ಅಂತಂದ್ರೆ Δ1/Δ, I2 ಅನ್ನ ಕಂಡುಹಿಡಿಬೇಕು ಅಂತಂದ್ರೆ Δ2/Δ. ಸೊ ಇವಾಗ ಡೆಲ್ಟಾ ಕಂಡುಹಿಡಿಬೇಕು, I1 ಕಂಡುಹಿಡಿಬೇಕು, I2 ಕಂಡುಹಿಡಿಬೇಕು. ಡೆಲ್ಟಾ ವಿಲ್ ಬಿ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್, ನೋಡಿ I1 ಮತ್ತೆ I2 ಇನ ಕೋಎಫಿಷಿಯೆಂಟ್ ಗಳನ್ನ ಬರೀಬೇಕು. I1 ಪಕ್ಕ ಮೊದಲನೇ ಈಕ್ವೇಶನ್ ನಲ್ಲಿ ಇರೋದೇನು 11, I1 ಪಕ್ಕ ಎರಡನೇ ಈಕ್ವೇಶನ್ ನಲ್ಲಿ ಇರೋದೇನು -1. ಇಲ್ಲಿ ಮೈನಸ್ ಮಾತ್ರ ಇದೆ, ಏನು ಇಲ್ಲ ಅಂತಂದ್ರೆ 1. ಓಕೆ. ನೆಕ್ಸ್ಟ್ ಇಲ್ಲಿ I2 ಮಾತ್ರ ಇದೆ, ಏನು ಇಲ್ಲ ಅಂತಂದ್ರೆ 1 ಅಲ್ವಾ. ಸೊ -1. ನೆಕ್ಸ್ಟ್ 6 ಇದೆ, ಸೊ 6 ಅನ್ನ ಡೈರೆಕ್ಟ್ ಆಗಿ ಬರೀತೀವಿ. ಏನ್ ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ. 11 ಇಂಟು 6 ವಿಲ್ ಬಿ 66 ಮೈನಸ್ -1 ಇಂಟು -1, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 1. 66 ಮೈನಸ್ 1 ವಿಲ್ ಬಿ 65. ಸೊ ಡೆಲ್ಟಾ ವ್ಯಾಲ್ಯೂ ಈಸಿಯಾಗಿ ಗೊತ್ತಾಯಿತು. ನೆಕ್ಸ್ಟ್ Δ1 ವ್ಯಾಲ್ಯೂನ ಕಂಡುಹಿಡಿಯೋಣ. Δ1 ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ 1. ಸೊ ಫಸ್ಟ್ ಕಾಲಮ್ ಅಲ್ಲಿ ಏನ್ ಮಾಡಬೇಕು? ಫಸ್ಟ್ ಕಾಲಮ್ 11 ಮತ್ತೆ -1 ಇರುವಂತ ಜಾಗದಲ್ಲಿ ಕಾನ್ಸ್ಟೆಂಟ್ ಗಳನ್ನ ಹಾಕಬೇಕು. ಸೊ 10 ಮತ್ತೆ -5, ಇನ್ನು ಉಳಿದಿರೋದು ಸೇಮ್ -1 ಮತ್ತೆ 6 ಅದೇ ರೀತಿ ಉಳ್ಕೊಂತು. Δ1 ಆಗಿರೋದ್ರಿಂದ ಮೊದಲನೇ ಕಾಲಮ್ ಅಲ್ಲಿ ಕಾನ್ಸ್ಟೆಂಟ್ ಗಳನ್ನ ರೀಪ್ಲೇಸ್ ಮಾಡಬೇಕು, ಅಷ್ಟೇ ಸಿಂಪಲ್. ಕ್ರಾಸ್ ಮಲ್ಟಿಪ್ಲೈ. 10 ಇಂಟು 6 ವಿಲ್ ಬಿ 60 ಮೈನಸ್
-5 ಇಂಟು -1 ಮೈನಸ್ ಇಂಟು ಮೈನಸ್ ಪ್ಲಸ್ 5 1s are 5. ಸೊ 60 - 5 ಏನಾಗುತ್ತೆ 55. ನೋಡಿ ಈಸಿಯಾಗಿ ಕ್ಯಾಲ್ಕುಲೇಟ್ ಆಗ್ತಾ ಇದೆ. ಡೆಲ್ಟಾ 2. ಸೊ ಡೆಲ್ಟಾ 2 ಬೇಕು ಅಂತಂದ್ರೆ ಏನು ಮಾಡಬೇಕು, ಎರಡನೇ ಕಾಲಮಿಗೆ ನಮ್ಮ ಕಾನ್ಸ್ಟೆಂಟ್ಗಳನ್ನು ರೀಪ್ಲೇಸ್ ಮಾಡಬೇಕು. 10 ಮತ್ತೆ -5. ಸೊ ಡೆಲ್ಟಾ ಅಲ್ಲಿ ಫಸ್ಟ್ ಕಾಲಮ್ ಏನಿತ್ತು ಅದೇ ಉಳ್ಕೊಳ್ಳುತ್ತೆ, 11 ಮತ್ತೆ -1. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 11 ಇಂಟು -5 ಏನಾಗುತ್ತೆ -55 ಮೈನಸ್ -1 ಇಂಟು 10 ಏನಾಗುತ್ತೆ -10. ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು. -55 ಪ್ಲಸ್ 10. ಸೊ ವ್ಯಾಲ್ಯೂ ಏನಾಗುತ್ತೆ -45. ಸೊ ಇವಾಗ ಡೆಲ್ಟಾ 2 ಗೊತ್ತಾಯಿತು, ಡೆಲ್ಟಾ 1 ಗೊತ್ತಾಯಿತು, ಡೆಲ್ಟಾ ಗೊತ್ತಾಯಿತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಡೆಲ್ಟಾ 1 ವ್ಯಾಲ್ಯೂ ಏನು 55 ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಇಸ್ 65. ಡೆಲ್ಟಾ 2 ವ್ಯಾಲ್ಯೂ ಇಸ್ -45 ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಇಸ್ 65. ಸೊ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ. 55 ಡಿವೈಡೆಡ್ ಬೈ 65 ವ್ಯಾಲ್ಯೂ ಏನಾಗುತ್ತೆ 0.846 ಆಂಪಿಯರ್. ನೆಕ್ಸ್ಟ್ 45 ಡಿವೈಡೆಡ್ ಬೈ 65 ಅಂತಂದರೆ ಇಲ್ಲಿ ಮೈನಸ್ ಇರೋದ್ರಿಂದ -0.692 ಆಂಪಿಯರ್. ಸೊ ನೀವು ಇಲ್ಲಿ ನೋಡಿದ್ರೆ 0.692 ಆಂಪಿಯರ್, ಬಟ್ ನೆಗೆಟಿವ್ ಅಲ್ಲಿ ಇದೆ. ನೆಗೆಟಿವ್ ಅಂತ ಅಂದ್ರೆ ಏನು? ನೆಗೆಟಿವ್ ಅಂತ ಅಂದ್ರೆ ನಾವಿಲ್ಲಿ ಡೈರೆಕ್ಷನ್ ಆಫ್ ದಿ ಲೂಪ್ ಅನ್ನ ತಗೊಂಡಿದ್ದಾಗ ಕರೆಂಟ್ ಡೈರೆಕ್ಷನ್, ಸೊ ಅದು ಕ್ಲಾಕ್ ವೈಸ್ ಬದಲು ಆಂಟಿ ಕ್ಲಾಕ್ ವೈಸ್ ಅಂತ ಅರ್ಥ ಅಷ್ಟೇ, ಏನೂ ಇಲ್ಲ. ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸೇ ಸಿಗುತ್ತೆ. -0.692 ಆಂಪಿಯರ್. ಇನ್ನು ನೀವು ಸ್ಪೆಸಿಫೈ ಆಗಿ ಬರೀಬೇಕು. ಇಲ್ಲ ನಾನು ನೆಗೆಟಿವ್ ಅಲ್ಲಿ ಬರೆಯಲ್ಲ, ನಾನು ಪಾಸಿಟಿವ್ ಆಗೇ ಬರೀಬೇಕು ಅಂತಂದ್ರೆ ನೋಡಿ, ಈ ಕ್ಲಾಕ್ ವೈಸ್ ರೊಟೇಷನ್ ಇಂದ ಕರೆಂಟ್ ಏನಾಗ್ತಾ ಇದೆ, ಹೋಗ್ಬಿಟ್ಟು ನೆಗೆಟಿವ್ ಮುಖಾಂತರ ಕೆಳಗಡೆ ಬರ್ತಾ ಇದೆ. ನೋಡಿ ಈ ತರ ಕೆಳಗಡೆ ಕ್ಲಾಕ್ ವೈಸ್ ರೊಟೇಷನ್ ಏನಾಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ಸೊ ಕೆಳಗಡೆ ಬರ್ತಾ ಇದ್ರೆ ಏನಾಗ್ತಾ ಇದೆ -0.692 ಆಂಪಿಯರ್. ಅದೇ ಉಲ್ಟಾ ಅಂತ ಅಂದ್ರೆ ಮೇಲಾಶಿ ಆಂಟಿ ಕ್ಲಾಕ್ ವೈಸ್, ನೋಡಿ ಮೇಲೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆದ್ರೆ ಏನಾಗುತ್ತೆ ಪಾಸಿಟಿವ್ ಅಷ್ಟೇ. 0.692 ಆಂಪಿಯರ್ ಮೇಲೆ ಹೋಗ್ತಾ ಇದ್ರೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಇದ್ರೆ ಈ ರೀತಿ ತೋರಿಸಿದ್ರು ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಈಗ ನಮಗೆ ಕರೆಂಟ್ ವ್ಯಾಲ್ಯೂಗಳು ಗೊತ್ತಾಯಿದೆ. ಅವ್ರೇನು ಹೇಳಿದ್ದಾರೆ, ಫೈಂಡ್ ದಿ ಕರೆಂಟ್ ಅಂಡ್ ದ ಪವರ್ ಡಿಸಿಪೇಟೆಡ್ ಇನ್ ದ 5 ಓಮ್ ರೆಸಿಸ್ಟೆನ್ಸ್. 5 ಓಮ್ ರೆಸಿಸ್ಟೆನ್ಸ್ ಯಾವ ಲೂಪ್ ಅಲ್ಲಿ ಇರೋದು? 5 ಓಮ್ ರೆಸಿಸ್ಟೆನ್ಸ್ ಇರುವಂತದ್ದು ಲೂಪ್ ನಂಬರ್ 2. ಈ ಲೂಪ್ ನಂಬರ್ 2 ಅಲ್ಲಿ ಹೋಗ್ತಿರುವಂತ ಕರೆಂಟ್ ಯಾವುದು? I2. ಸೊ I2 ವ್ಯಾಲ್ಯೂ ನಮಗೆ ಗೊತ್ತಿದೆ, ಏನು 0.692 ಆಂಪಿಯರ್. ಸೊ ಫೈನಲ್ ಆನ್ಸರ್ ಅನ್ನ ಬರೀರಿ. ಕರೆಂಟ್ ವಿಲ್ ಬಿ ಈಕ್ವಲ್ ಟು 0.692 ಆಂಪಿಯರ್. ಈ ಡೈರೆಕ್ಷನ್ ಅನ್ನು ಕೂಡ ತೋರಿಸಿ, ಕಾಮ ನನಗೆ ಇವಾಗ ಪವರ್ ಡಿಸಿಪೇಟೆಡ್ ಬೇಕು. ಸೊ ಪವರ್ ಡಿಸಿಪೇಟೆಡ್ ಫಾರ್ಮುಲಾ ಏನು? P is equal to I2R. I ಸ್ಕ್ವೇರ್, I ವ್ಯಾಲ್ಯೂ ಏನಿದೆ 0.692 ಹೋಲ್ ಸ್ಕ್ವೇರ್ ಇಂಟು ರೆಸಿಸ್ಟೆನ್ಸ್. ಯಾವ ರೆಸಿಸ್ಟೆನ್ಸ್ ಅವ್ರು ಹೇಳಿರೋದು? 5 ಓಮ್ ರೆಸಿಸ್ಟೆನ್ಸ್. ಸೊ ಇಂಟು 5. ಸೊ ವ್ಯಾಲ್ಯೂ ಏನಾಗುತ್ತೆ ನಮಗೆ? ಕ್ಯಾಲ್ಕುಲೇಟರ್ ಹಾಕಿ ಅಷ್ಟೇ. 0.692 ಇಂಟು 0.692 ಸಿಂಪಲ್. ಸೊ ವ್ಯಾಲ್ಯೂ ಏನಾಯಿತು 0.478. 0.478. ಸೊ ಡೆಸಿಮಲ್ ಆದಮೇಲೆ 3 ಪಾಯಿಂಟ್ಸ್ ಮಾತ್ರ ತಗೊಳ್ಳಿ ಇಂಟು 5. ಸೊ ವ್ಯಾಲ್ಯೂ ಏನಾಯಿತು 2.39. 2.39 ಪವರ್ ಇಂದ ಏನು? SI ಯೂನಿಟ್ ವ್ಯಾಟ್ಸ್. ಸೊ ನೀವು ಬೇಕಾದ್ರೆ ಡೈರೆಕ್ಟ್ 2.4 ವ್ಯಾಟ್ಸ್ ಅಂತಲೂ ಕೂಡ ಬರೀಬೋದು. ಸೊ ಪವರ್ ಕೂಡ ಗೊತ್ತಾಯಿತು. ಪವರ್ ಡಿಸಿಪೇಟೆಡ್ ವಿಲ್ ಬಿ ಈಕ್ವಲ್ ಟು 2.39 ಆರ್ 2.4 ವ್ಯಾಟ್ಸ್ ಅಂತಲೂ ಕೂಡ ಬರೀಬೋದು. ಇಷ್ಟೇ ಸಿಂಪಲ್. ಅವ್ರು ಹೇಳಿದ್ದಂಥದ್ದನ್ನು ನಾವು ಕಂಡುಹಿಡಿದಿದ್ದೀವಿ. ಸಿಂಪಲ್ ಏನು ಅಂತ ಅಂದರೆ, ಫಸ್ಟ್ ನೀವು ಲೂಪ್ಗಳಿಗೆ KVL ಅನ್ನು ಅಪ್ಲೈ ಮಾಡೋದು ಕಲಿಬೇಕು. ನೆಕ್ಸ್ಟು ಕರೆಂಟ್ ವ್ಯಾಲ್ಯೂಗಳನ್ನು ಕಂಡುಹಿಡಿಯೋದು ಕಲಿಬೇಕು. ಆಮೇಲೆ ನಿಮಗೆ ತುಂಬ ಈಸಿ ಅಷ್ಟೇ. ಸೊ ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಡಿಫ್ರೆಂಟ್ ಪ್ರಾಬ್ಲಮ್ಗಳನ್ನು ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.